ಆತ್ಮೀಯರೇ ನಮಸ್ಕಾರ. ಹೇಗಿದ್ದೀರಿ? ನೋಡಿ, ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಹೇಳ್ತಾರೆ. ಈಗ ತಮಿಳುನಾಡು ರಾಜಕಾರಣ ಹಾಗೆ ಆಗ್ತಿರೋದು. ಬಹುಶಃ ತಮಿಳುನಾಡಿನ ರಾಜಕಾರಣದ ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ. ಯಾವತ್ತೂ ಆಗಿಲ್ಲ ಕಣ್ರಿ. ಹಿಂದೆ ನಭೂತೋ ನ ಭವಿಷ್ಯತೆ ಅಂತ ಹೇಳಲ್ಲ. ಯಾಕಂದ್ರೆ ಈಗ ಆಗ್ತಾ ಇದೆಯಲ್ಲ, ಏನು ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ ಇವರು ಅಧಿಕಾರಕ್ಕಾಗಿ. ನೋಡಿ, ತಮಿಳುನಾಡಿನ ಜನರು TVK ಮುಖ್ಯಸ್ಥ ತಲಪತಿ ವಿಜಯ್ಗೆ ಅಧಿಕಾರ ನಡೆಸಪ್ಪ ಅಂಥೇಳಿ ಒಂದು ಒಲವನ್ನು ತೋರಿಸಿದ್ದಾರೆ. ಅಂದರೆ ಪೂರ್ಣ ಬಹುಮತ ಅಲ್ಲ, ಆದರೆ ಅತಿ ಹೆಚ್ಚು ಸ್ಥಾನಗಳನ್ನು ಕೊಡುವ ಮೂಲಕ ದೊಡ್ಡ ಪಕ್ಷವಾಗಿ TVK ಹೊರಹೊಮ್ಮಿದೆ. 108 ಕ್ಷೇತ್ರಗಳಲ್ಲಿ ಅದು ಗೆದ್ದಿದೆ. ಹೀಗಿರುವಾಗ ಸ್ವಾಭಾವಿಕವಾಗಿ TVK ಅಧಿಕಾರಕ್ಕೆ ಬರಬೇಕು, ಹೌದಾ? ಆದರೆ ಏನೇನೆಲ್ಲ ಆಗ್ತಾ ಇದೆ ಗೊತ್ತಾ? ಹಿನ್ನೆಲೆಯಲ್ಲಿ ಏನು ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಗೊತ್ತಾ? ಹಂಗೆ ಆಗ್ಬಿಡುತ್ತೆ ಅಂತ ಅಲ್ಲ, ಬಟ್ ಯಾವ್ಯಾವ ರೀತಿಯ ಅಡ್ಡದಾರಿಗಳನ್ನು ಹಿಡಿತಾರೆ, ಹೀನಾಯ ಸ್ಥಿತಿಗೂ ಹೋಗ್ತಾರೆ, ಕೆಳ ಹಂತಕ್ಕೂ ಹೋಗ್ತಾರೆ, ಯಾವ ಕೀಳು ಮಟ್ಟಕ್ಕೂ ಇಳಿತಾರೆ ಅನ್ನೋದಕ್ಕೆ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ನೋಡಿ, ನಿನ್ನೆ ರಾತ್ರಿಯಿಂದ ಬರ್ತಾ ಇರೋ ಮಾಹಿತಿ ಏನಪ್ಪಾ ಅಂದರೆ, AIDMK DMKನ ಅಪ್ರೋಚ್ ಮಾಡಿದೆ. ನಾವು ನೀವು ಸೇರಿ ಅಧಿಕಾರ ಮಾಡೋಣ, ನಾವು ನೀವು ಒಗ್ಗೂಡಿದ್ರೆ ಬಹುಮತಕ್ಕೆ ಬೇಕಾದಷ್ಟು ಸ್ಥಾನಗಳು ನಮ್ಮ ಬಳಿ ಇದೆ, ನಾವು ನೀವು ಸೇರಿ ಸರ್ಕಾರ ಮಾಡಿಬಿಡೋಣ, TVKನ ದೂರ ಇಡೋಣ, ವಿಜಯ್ ಮುಖ್ಯಮಂತ್ರಿ ಆಗದ ಹಾಗೆ ತಡೆಯೋಣ ಅಂಥೇಳಿ ಒಂದು ಸಂದೇಶ ರವಾನೆ ಮಾಡಿದ್ದಾರಂತೆ. ಇದಕ್ಕೆ ಮತ್ತೊಂದು ಆಯಾಮ ಇದೆ. ಇದೊಂದು ಪ್ರೆಷರ್ ಟ್ಯಾಕ್ಟಿಕ್. ವಿಜಯ್ ನಮ್ಮನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಸರ್ಕಾರ ಮಾಡಬಾರ್ದು, ಆ ರೀತಿಯ ಒಂದು ಅನಿವಾರ್ಯ ಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಈ ರೀತಿಯ ಮೆಸೇಜ್ನ ಕನ್ವೆ ಮಾಡ್ತಿದ್ದಾರೆ. ಅದರ ಜೊತೆಗೆ TVK ಜೊತೆ ಯಾರ್ಯಾರು ಹೋಗ್ಲಿಕ್ಕೆ ಈಗ ಸಣ್ಣ ಪುಟ್ಟ ಪಕ್ಷಗಳೆಲ್ಲ ರೆಡಿ ಆಗಿದೆಯಲ್ಲ, ಅವರನ್ನ ಹಿಡಿದಿಡುವಂತಹ ಪ್ರಯತ್ನವೂ ಇದ್ರ ಹಿಂದೆ ಇದೆ ಅನ್ನೋ ಚರ್ಚೆಯಲ್ಲಿ ನಡೀತಾ ಇದೆ. ಇನ್ನು ಫ್ಯಾಕ್ಟ್ ತಮಿಳುನಾಡಲ್ಲಿ ಹಾಗಾದರೆ ಏನಾಗ್ತಾ ಇದೆ? ಇವತ್ತು ವಿಜಯ್ ಮುಖ್ಯಮಂತ್ರಿ ಆಗಿ ಪ್ರಮಾಣವಚನ ಸ್ವೀಕಾರ ಮಾಡಬೇಕು ಅಂತ ಇದ್ರು, ಆದರೆ ಒಂದು ಕಡೆ ಗವರ್ನರ್ ಕೂಡ ಅಡ್ಗಾಲ್ ಹಾಕಿದ್ರು. ಅವರು ಅಡ್ಗಾಲ್ ಹಾಕಿದ್ ಸರಿನಾ? ಕಾನೂನೇನು ಹೇಳುತ್ತೆ? ಬೊಮ್ಮಾಯಿ ವರ್ಡಿಕ್ಟ್ ಇಲ್ಲಿ ರೆಲೆವೆಂಟಾ? ಅಥವಾ ಇನ್ಫ್ಯಾಕ್ಟ್ ಏನು ಆಗಬೇಕು, ಏನು ಆಗ್ತಾ ಇದೆ? ಹಾಗೂ ತಮಿಳುನಾಡಿನ ರಾಜಕಾರಣದಲ್ಲಿ ಮುಂದಿನ 48 ಗಂಟೆಗಳಲ್ಲಿ ಏನೆಲ್ಲ ಆಗುವಂಥದ್ದಿದೆ? ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ, 234 ತಮಿಳುನಾಡು ವಿಧಾನಸಭೆಯ ಒಟ್ಟು ಸ್ಥಾನಗಳು. ಅದರಲ್ಲಿ ಮ್ಯಾಜಿಕ್ ನಂಬರ್, ಹಾಫ್ ವೇ ಮಾರ್ಕ್, ಸರ್ಕಾರ ರಚನೆಗೆ ಬೇಕಾಗಿರುವಂಥದ್ದು 118 ಸ್ಥಾನಗಳು. TVK ವಿಜಯ್ ನೇತೃತ್ವದ TVK ಗೆದ್ದಿರೋದು 108 ಸ್ಥಾನಗಳು. ಇನ್ನು ಬೇಕಾಗಿರೋದು 10 ಸ್ಥಾನಗಳು ಬೇಕದಕ್ಕೆ. ಈಗಾಗಲೇ ಕಾಂಗ್ರೆಸ್ ವಿಜಯ್ಗೆ TVKಗೆ ತನ್ನ ಬೆಂಬಲವನ್ನು ಘೋಷಣೆ ಮಾಡಿಬಿಟ್ಟಿದೆ, ಪತ್ರ ಕೊಟ್ಟಿದೆ. ಅವರ ಬಳಿ ಇರುವಂಥ ಸ್ಥಾನಗಳು 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ತಮಿಳುನಾಡಲ್ಲಿ. ಸೊ 108 + 5 113 ಆಯಿತು. ಅಲ್ಲಿಗಿನ್ ಬೇಕಾಗಿರೋದೆಷ್ಟು? 5 ಸ್ಥಾನ. ಅದೇ ಕಾರಣಕ್ಕಾಗಿ ವಿಜಯ್ ಏನು ಮಾಡಿದ್ರು, ಹೋಗಿ ಗವರ್ನರ್ನ ಕೇಳಿದ್ರು, ನೋಡಿ ಸ್ವಾಮಿ, ನಮಗೆ ಒಟ್ಟು 35% ಓಟ್ ಬಂದಿದೆ, ನಾವು 108 ಸ್ಥಾನದಲ್ಲಿ ನಾವು ಗೆದ್ದಿದ್ದೀವಿ, 5 ಸ್ಥಾನದಲ್ಲಿ ಗೆದ್ದಿರುವಂಥ ಕಾಂಗ್ರೆಸ್ ನಮಗೆ ಬೆಂಬಲ ಕೊಟ್ಟಿದೆ, ಇನ್ನೂ ಕೆಲವರೆಲ್ಲ ನಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ, ನಾಳೆ ಪ್ರಮಾಣವಚನ ಸ್ವೀಕಾರ ಮಾಡ್ಬೋದಾ ಅಂತ ಕೇಳಿದ್ರೆ ಗವರ್ನರ್ ರಾಜೇಂದ್ರ ಅರ್ಲೇಕರ್ ಏನು ಹೇಳಿದ್ರು ಗೊತ್ತಾ? ಇಲ್ಲ, ನೀವು 118 ಸ್ಥಾನಗಳ ಬೆಂಬಲ ಪತ್ರವನ್ನು ನನಗೆ ತೋರಿಸಿ, ಆನಂತರ ನೀವು ಪ್ರಮಾಣವಚನ ತಗೊಳ್ಳಿ ಅಂತ ಹೇಳಿದ್ರು. ಸೊ ಗವರ್ನರ್ ನಡೆ ಸರಿಯಾ ತಪ್ಪಾ ಹೇಳ್ತೀನಿ ನಾನು ನಿಮಗೆ. ಕಾನೂನು ಏನು ಹೇಳುತ್ತೆ ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಈಗ ರಾಜಕೀಯ ಭೂಕಂಪ ಆಗ್ತಾ ಇದೆ ಅಂತ ಹೇಳ್ತಿದಾರಲ್ಲ, ರಾಜಕೀಯ ಭೂಕಂಪ ಅಲ್ಲ ಇದು, ಇದು ಬರ್ಗೆಟ್ಟರ್ ಮಾಡೋ ಕೆಲಸ ಇವ್ರು ಮಾಡ್ತಾ ಇರೋದು. DMK AIDMK ಒಟ್ಟಾಗದಿದೆಯಲ್ಲ, ಇದು ಬರ್ಗೆಟ್ಟವ್ರು ಮಾಡೋ ಕೆಲಸ. ಅಧಿಕಾರಕ್ಕಾಗಿ ಏನು ಮಾಡ್ಲಿಕ್ಕೂ ರೆಡಿ ಅಂತ ಹೇಳಿ ಕೊಡ್ತಾ ಇರುವಂಥ ಮೆಸೇಜ್ ಇದು. ಅಲ್ಲ ಸ್ವಾಮಿ, ನೀವು ಯೋಚನೆ ಮಾಡಿ, BJP ಕಾಂಗ್ರೆಸ್ಸು ಒಟ್ಟಾಗಿ ಸರ್ಕಾರ ಮಾಡಿದ್ರೆ ಹೆಂಗಿರುತ್ತೆ? ಏನಾದರೂ ಒಂದು ಐಡಿಯಾಲಜಿ ಅಂತ ಉಳಿತಾ ಅಲ್ಲಿ? ಏನಾದರೂ ಒಂದು ರಾಜಕೀಯ ಪಾವಿತ್ರ್ಯತೆ ಅನ್ನೋದು ಉಳಿತಾ? ನೈತಿಕತೆ ಅನ್ನೋದು ಉಳಿತಾ? ಎಲ್ಲಿದೆ ಮೊರಾಲಿಟಿ? ಈಗ DMK AIDMK ಒಂದಾದರೆ ಹಾಗೆ. ಯಾಕಂದರೆ ನೋಡಿ, ಸ್ವಲ್ಪ ಜಾಸ್ತಿ ಬೇಡ, ನೀವೊಂದು 10-15 ವರ್ಷ ಹಿಂದಕ್ಕೆ ಹೋಗಿ ಸಾಕು. 90ರ ದಶಕವನ್ನು ಕಣ್ಮುಂದೆ ತಗೊಳ್ಳಿ. ಜಯಲಲಿತಾ ಅವರು, AIDMK ಮುಖ್ಯಸ್ಥ ಆಗಿದ್ದಂಥ ಜಯಲಲಿತಾ ಅವರು ಕರುಣಾನಿಧಿ ಅವ್ರನ್ನ ರಾತ್ರೋರಾತ್ರಿ ಹೀನಾಮಾನವಾಗಿ ಎತ್ತಾಕೊಂಡೋಗಿ ಜೈಲಿಗೆ ಹಾಕಿದ್ರು. ಕೈ ಕಾಲು ಹಿಡ್ಕೊಂಡು 4 ಜನ ಅಕ್ಷರಶಃ ಎತ್ತಾಕೊಂಡೋಗಿ ಜೈಲಿಗೆ ಹಾಕಿದ್ರು ಸ್ವಾಮಿ. ಇದು ನಡೆದಿತ್ತು. DMKಯ ಮುಖ್ಯಸ್ಥ ಕರುಣಾನಿಧಿ ಅವ್ರನ್ನ ಜಯಲಲಿತಾ ಅವರು ಆ ರೀತಿ ಜೈಲಿಗೆ ಹಾಕ್ತಿದ್ರು. ಯಾಕೆ? ಜಯಲಲಿತಾ ಅವ್ರಿಗೆ ಏನಾಗಿತ್ತು? ತಮಿಳುನಾಡು ಅಸೆಂಬ್ಲಿಯಲ್ಲಿ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ,
ಅವರ ಸೀರೆಯನ್ನು ಸೆಳೆದಿದ್ರು. ಮಹಾಭಾರತದಲ್ಲಿ ಹೇಗೆ ದ್ರೌಪದಿಯ ಸೀರೆಯನ್ನು ಸೆಳೆದಿದ್ರಲ್ಲ ಆ ರೀತಿ ವಿಧಾನಸಭೆಯಲ್ಲಿ ನಡೆದಿತ್ತು ಅಂತೇಳಿ. ಹೀಗಿರುವಾಗ ಇವರು ಒಟ್ಟಾಗಿ ರಾಜಕಾರಣ ಮಾಡೋದಂದರೆ ಕರುಣಾನಿಧಿಯವ್ರನ್ನ ಜಯಲಲಿತಾ ಜೈಲಿಗೆ ಕಳಿಸಿದ್ರು, ಜಯಲಲಿತಾ ಅವ್ರನ್ನ ಕರುಣಾನಿಧಿ ಜೈಲಿಗೆ ಕಳಿಸಿದ್ರು. ಇಂಥ ಕೆಟ್ಟ ರಾಜಕಾರಣವನ್ನು ಮಾಡಿದವರು ಈಗ ಬನ್ನಿ ನಾವು ಒಟ್ಟಾಗಿ ಅಧಿಕಾರ ಮಾಡೋಣ ಅಂತೇಳಿ ಹೊರಟುಬಿಟ್ರೆ ಕೇವಲ ತಲಪತಿ ವಿಜಯ್ ಅವ್ರನ್ನ ಅಧಿಕಾರದಿಂದ ದೂರ ಇಡಬೇಕು ಅನ್ನುವ ಕಾರಣಕ್ಕಾಗಿ, ಅವರು ಸರ್ಕಾರವನ್ನು ರಚನೆ ಮಾಡಬಾರ್ದು ಅನ್ನುವ ಕಾರಣಕ್ಕಾಗಿ ಈ ಲೆವೆಲ್ಲಿಗೆ ಇಳಿತಾರೆ ಅಂದರೆ ಮರ್ಯಾದೆ ಇದೆಯೇನ್ರಿ ಇವರಿಗೆ? ಮಾನ ಇದೆಯಾ? 3 ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತ ಹೇಳಿದ ಇದೇ ಕಾರಣಕ್ಕಾಗಿ. ಆಯಿತು, ಈಗ ನಾವು ಪ್ರಾಕ್ಟಿಕಲಿ ನಂಬರ್ಸಿಗೆ ಬರ್ತೀನಿ. ನಂಬರ್ಸ್ ಏನು ಹೇಳುತ್ತೆ ನೋಡಿ. 118 ಬೇಕು, ಹೌದಾ? ನೋಡಿ, ಇನ್ಫ್ಯಾಕ್ಟ್ ಏನಾಗುತ್ತೆ, ವಿಜಯ್ 2 ಕಡೆ ನಿಂತು ಗೆದ್ದಿದ್ದಾರೆ ತಮಿಳುನಾಡಲ್ಲಿ. ಸೊ ಒಂದಕ್ಕೆ ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಈಗ ಫ್ಲೋರ್ ಟೆಸ್ಟ್ ಅಂತ ಬಂದಾಗ ಅವ್ರು 2 ನಂಬರ್ ಕೌಂಟ್ ಆಗಲ್ಲ, ಒಂದೇ ಕೌಂಟ್ ಆಗೋದು. ಸೊ ಒಂದಕ್ಕೆ ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಅದು ಒಂದು ಮೈನಸ್ ಮಾಡಿದ್ರೆ 234 ಸದಸ್ಯ ಬಲದ ವಿಧಾನಸಭೆ, ತಮಿಳುನಾಡಿನ ವಿಧಾನಸಭೆ 233 ಇಳಿಯುತ್ತೆ. ಆಗ ಹಾಫ್ವೇ ಮಾರ್ಕ್ ಕೂಡ 117 ಇಳಿಯುತ್ತೆ. ಅಲ್ಲಿಗೆ ಬಹುಮತಕ್ಕೆ ಬೇಕಾಗಿರೋದು 117 ಸ್ಥಾನ, ಹೌದಾ? ಸೊ 107 TVKದು, ಅಂದರೆ 2 ಪೈಕಿ 1 ಮಾತ್ರ ಲೆಕ್ಕ ಹಾಕೊಂಡ್ರೆ 108 ಅಲ್ಲ 107, ಜೊತೆಗೆ ಕಾಂಗ್ರೆಸ್ 5, 112, ಇನ್ನು 5 ಸ್ಥಾನ ಬೇಕು. ಸೊ ಅವ್ರು ಯಾರ್ಯಾರನ್ನೆಲ್ಲ ಅಪ್ರೋಚ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಈಗಾಗಲೇ ಅವರು ಹೆಚ್ಚಿಗೆ ಈಗ DMK ಅಲಯನ್ಸ್ ಪಾರ್ಟಿಗಳನ್ನೇ ಅವ್ರು ಅಪ್ರೋಚ್ ಮಾಡಿರುವಂಥದ್ದು. ಅದು VCK ಇರ್ಬೋದು, CPI ಇರ್ಬೋದು, CPM ಇರ್ಬೋದು, ಮುಸ್ಲಿಂ ಲೀಗ್ ಇರ್ಬೋದು. ಇವರೆಲ್ಲ DMK ಪಾರ್ಟ್ನರ್ಸ್. ಸೊ ಅವ್ರನ್ನೇ ಅಪ್ರೋಚ್ ಮಾಡಿದ್ದಾರೆ. ಒಂದೇ ಒಂದು ಪಕ್ಷ AIDMK ಜೊತೆ ಇರುವಂಥದ್ದನ್ನು ಇವರು ಅಪ್ರೋಚ್ ಮಾಡಿರೋದಂದರೆ PMKನ. ಅವರ ಬಳಿ 4 ಸ್ಥಾನಗಳಿದೆ. ಇವರ ಪೈಕಿ ಯಾರೇ ಬೆಂಬಲ ಕೊಟ್ಟರು, ಒಂದು 4-5 ಸ್ಥಾನಗಳು ಒಟ್ಟಾಗ್ಬಿಟ್ರೆ, 5 ಸ್ಥಾನ ಒಟ್ಟಾಗ್ಬಿಟ್ರೆ ವಿಜಯ್ ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿಬಿಡುವುದು. ಆ ಪ್ರಯತ್ನಗಳು ನಡೆದಿದೆ, ಜಾರಿಯಲ್ಲಿದೆ. ಇದರ ನಡುವೆ ಏನು ಟ್ವಿಸ್ಟು, AIDMKಗೆ ಎಲ್ಲಿ ನಮ್ಮನ್ನು ಬಿಟ್ಟು ಇವರು ಸರ್ಕಾರ ಮಾಡಿಬಿಡ್ತಾರೋ ಅಂತಲಿ ಭಯ. ಹೇಗಾದರೂ ಅಧಿಕಾರವನ್ನು ಹಿಡಿಬೇಕು ಅಂತೇಳಿ. ಬಟ್ DMKಗೆ ಅಧಿಕಾರದಲ್ಲಿ ಇದ್ದವರಲ್ವ, ಅದನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಯಾರೂ ಬಹಿರಂಗವಾಗಿ ಬಂದು AIDMK ಅವ್ರು ಯಾರು ಕೂಡ ಬಹಿರಂಗವಾಗಿ ಬಂದು ಇಲ್ಲ ನಾವು DMK ಜೊತೆ ಸೇರೋದೇ ಇಲ್ಲ, ಅದೆಲ್ಲ ಸುಳ್ಳು ಅಂತ ಯಾರೂ ಹೇಳಿಲ್ಲ. ಇನ್ನು ಫ್ಯಾಕ್ಟ್ ಫೋನ್ ಮಾಡಿ ಕೇಳಿದಂಥ ಪತ್ರಕರ್ತರಿಗೆ ಸೋರ್ಸಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಇನ್ಫಾರ್ಮೇಷನ್ ಬರೋದು. ಹೌದು, ಮಾತುಕತೆ ಜಾರಿಯಲ್ಲಿದೆ. AIDMK ಅವ್ರು ಹೇಳ್ತಾರೆ, ಹೌದು ನಾವು ಈಗಾಗಲೇ DMK ಅವ್ರನ್ನ ಅಪ್ರೋಚ್ ಮಾಡಿದ್ದೀವಿ, ಅವ್ರ ಕಡೆಯಿಂದ ಗ್ರೀನ್ ಸಿಗ್ನಲ್ ಬಂತು ಅಂದರೆ ನಾವು ಮುಂದುವರಿತೀವಿ ಅಂತ ಹೇಳ್ತಾರೆ. ಇದರಲ್ಲಿ ಒಂದು ಪ್ರೆಷರ್ ಟ್ಯಾಕ್ಟಿಕ್ ಇದೆ ಅಂದರೆ ಏನು, AIDMK ಏನು ಪ್ಲಾನ್ ಮಾಡ್ತಾ ಇದೆ? ನಂಬರ್ 1 ನೋಡಿ, ಒಂದು ವೇಳೆ ಈ ರೀತಿಯ ಮೆಸೇಜ್ ಕನ್ವೆ ಮಾಡದೆ ಹೋದರೆ, ಈಗ ನಾವು DMK ಜೊತೆ ಸೇರ್ತೀವಿ ಅಂದ ಕೂಡಲೇ ಈ DMK ಜೊತೆ ಇರೋರೆಲ್ಲ ಇದ್ದಾರಲ್ಲ, ನಾವೇನಾದರೂ ಮತ್ತೆ ವಿಜಯ್ ಜೊತೆ ಹೋಗಿ ಈ ಕಡೆ AIDMK ಸೇರಿ ಸರ್ಕಾರ ಮಾಡಿಬಿಟ್ರೆ ನಾವು ಅಧಿಕಾರ ವಂಚಿತರಾಗ್ಬಿಡ್ತೀವಿ, ಕಾದು ನೋಡೋಣ ಅಂತೇಳಿ ವೆಯ್ಟ್ ಮಾಡ್ತಾರೆ. ಏಕಾಏಕಿ ಮುಂದುವರಿಯೋದಿಲ್ಲ. ಸೊ ಅದೇ ಕಾರಣಕ್ಕಾಗಿ ನೋಡಿ, ಇವತ್ತು VCK DMK ಅಲಯನ್ಸ್ ಪಾರ್ಟ್ನರ್ ಇದ್ದಾರಲ್ಲ, ಆ ಒಂದು ಪಕ್ಷ VCK 2 ಸ್ಥಾನಗಳಿಗೆ ಗೆದ್ದಿದ್ದಾರೆ ಅವರು. ಇವತ್ತು ಅವರು ಆ್ಯಕ್ಚುಲಿ ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಇಟ್ಕೊಂಡಿದ್ರು. ಅಂದರೆ ವಿಜಯ್ ನೇತೃತ್ವದ TVKಗೆ ಬೆಂಬಲ ಕೊಡುವ ಸಂಬಂಧ ಇವತ್ತು ತೀರ್ಮಾನ ಮಾಡಬೇಕಿತ್ತು. ಆದರೆ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಯಾಕೆ? ಹೀಗೊಂದು ಮೆಸೇಜ್ ಹೋಗಿದ್ದಕ್ಕೆ, DMK AIDMK ಒಟ್ಟಾಗಿ ಸರ್ಕಾರ ಮಾಡುತ್ತಂತೆ ಅನ್ನೋ ಮೆಸೇಜ್ ಬರ್ತಿದ್ದಾಗೆ ಅವ್ರ ಮೀಟಿಂಗ್ ಕ್ಯಾನ್ಸಲ್ ಮಾಡಿಕೊಂಡ್ರು. CPI, CPM, ಮುಸ್ಲಿಂ ಲೀಗ್ ಎಲ್ಲರೂ ಕೂಡ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದರು. ಮತ್ತು ನಂಬರ್ 2 ಏನು ಗೊತ್ತಾ, AIDMK ಪ್ಲಾನು, ಯಾರ್ಯಾರೋ ಸಣ್ಣ ಪುಟ್ಟದವ್ರನ್ನ ಇವ್ರು ಸೇರಿಸ್ಕೊಂಡು ಅಧಿಕಾರ ಮಾಡೋದಕ್ಕಿಂತ ನಾವೇ ಅಧಿಕಾರದ ಕೇಂದ್ರವಾಗಿ ನಾವೇ ಕಿಂಗ್ ಮೇಕರ್ ಆಗ್ಬೋದಲ್ಲ. TVKಗೆ ಪೂರ್ತಿ ಬೆಂಬಲ ಇಲ್ಲ, ಪೂರ್ಣ ಬಹುಮತ ಇಲ್ಲ, ನಾವೇ ಬೆಂಬಲವನ್ನು ಕೊಟ್ಟು, ಅದರಲ್ಲೂ 2 ಪಾರ್ಟಿ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರಲಿ, AIDMK ಒಳಗೆ ಸ್ಪ್ಲಿಟ್ ಆಗಿದೆ ಅನ್ನೋ ಮೆಸೇಜ್ ಏನು. AIDMKಯ ರಾಜ್ಯಸಭಾ ಸದಸ್ಯ ಷಣ್ಮುಗಂ ಅವರ ನೇತೃತ್ವದಲ್ಲಿ ಸುಮಾರು 28ರಿಂದ 30 ಶಾಸಕರಿದ್ದಾರೆ. ಇನ್ನು ಉಳಿದವರೆಲ್ಲ ಪಳನಿಸ್ವಾಮಿ ಅವ್ರ ಜೊತೆ ಇದ್ದಾರೆ ಅಂತೇಳಿ. ಷಣ್ಮುಗಂ ಅವ್ರ ಜೊತೆ ಇನ್ನೊಂದಿಬ್ರು ಒಟ್ಟಾಗ್ಬಿಟ್ರೆ 32 ಜನ ಆಗಿಬಿಟ್ರೆ 2/3 ಮೆಜಾರಿಟಿ ಆಗುತ್ತೆ. ಆಗ ಅವ್ರದ್ದೇ AIDMK ಆಗುತ್ತೆ, ಅವರು TVKಗೆ ಹೋಗಿ ಬೆಂಬಲ ಕೊಡೋದು ಅಂತೇಳಿ. ಸೊ ಹಾಗಾದ ಪಕ್ಷದಲ್ಲಿ ಆ 32 ಜನ ಹೋಗಿ ವಿಜಯ್ ಜೊತೆ ಸೇರ್ಕೊಂಡು ಅವರೊಂದಿಷ್ಟು ಸಚಿವ ಸ್ಥಾನವನ್ನು ತಗೊಂಡು ತಾವು ಅಧಿಕಾರದ ಕೇಂದ್ರಕ್ಕೆ ಬರ್ಬೋದು ಅನ್ನೋದು ಅವರ ಪ್ಲಾನ್ ಬಿ. ಈ ರೀತಿ ನಡೆದಿದೆ ತಮಿಳುನಾಡಿನ ರಾಜಕಾರಣ. ಅಂದರೆ ಯಾವ ಲೆವೆಲ್ಲಿಗೆ ಹಿಡಿದಿದ್ದಾರೆ ಅಂತ ನೀವು ಲೆಕ್ಕ ಹಾಕೊಳ್ಳಿ. ಮತ್ತು ನೋಡಿ, ಗವರ್ನರ್ ನಡೆ ಇದೆಯಲ್ಲ, ಇದು ಬಹಳ ಪ್ರಶ್ನಾರ್ಥ. ಪ್ರೆಸಿಡೆಂಟ್ ಏನು, ಒಂದು ಸಂಪ್ರದಾಯ ಕನ್ವೆನ್ಷನ್ ಯಾವ ರೀತಿ ಇದೆ, ಯಾವ ಪಕ್ಷ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುತ್ತೋ, ಯಾವ ಪಕ್ಷಕ್ಕೆ ಅತಿ ಹೆಚ್ಚು ಸಂಖ್ಯೆಗಳು ಬಂದಿರುತ್ತೋ ಆ ಪಕ್ಷವನ್ನು ಕರೆದು ನೀವು ಸರ್ಕಾರ ರಚನೆ ಮಾಡುವಂಥ ಪ್ರಯತ್ನ ಮಾಡಿ ಅಂತೇಳಿ ಆಹ್ವಾನ ಕೊಡೋದು ರಾಜ್ಯಪಾಲರ ಕರ್ತವ್ಯ. ಹಾಗೆ ನಡ್ಕೊಂಬಂದಿದೆ ಅದು.
ಎಲ್ಲ ಸಂದರ್ಭಗಳಲ್ಲೂ ಅವ್ರಿಗೆ ಕನ್ವಿನ್ಸ್ ಆಗಿರಲ್ಲ. ಇವರ ಬಳಿ ಬಹುಮತಕ್ಕೆ ಬೇಕಾದ ಅಷ್ಟು ಸ್ಥಾನಗಳಿವೆ ಅಂತಲೇ ಆರಂಭದಲ್ಲೇ ಕನ್ವಿನ್ಸ್ ಮಾಡಬೇಕು ಅಂತ ಇಲ್ಲ. ಅದಕ್ಕಂತಲೇ ಫ್ಲೋರ್ ಟೆಸ್ಟ್ ಅಂತ ಇರೋದು, ವಿಧಾನಸಭೆ ಅಂತ ಇರೋದು ಅದಕ್ಕೆ. ಹೀಗಿರುವಾಗ ನೋಡಿ, ಹಿಂದೆ ನೋಡಿ, ನಾನು ಭಾಳ ಹಿಂದಕ್ಕೆ ಹೋಗೋದು ಬೇಡ. 2018ರಲ್ಲಿ ಕರ್ನಾಟಕದ್ದೇ ಉದಾಹರಣೆ ಕೊಡ್ತೀನಿ. BJPಗೆ ಎಷ್ಟು ಸ್ಥಾನ ಬಂತು? 104 ಸ್ಥಾನ ಬಂತು. ಬಹುಮತ ಪೂರ್ಣ ಬಂದಿರಲಿಲ್ಲ ಅವರಿಗೆ. ಅವರಿಗೊಂದು 9 ಸೀಟ್ ಕಡಿಮೆ ಆಗಿತ್ತು ಬಹುಮತಕ್ಕೆ. ಆದರೆ ರಾಜ್ಯಪಾಲರು ಏನು ಮಾಡಿದ್ರು? ಇನ್ಫ್ಯಾಕ್ಟ್ ಏನು ಮಾಡಿದ್ರು ನೀವು ಗೊತ್ತಿರಲಿ, JDS ಹಾಗೂ ಕಾಂಗ್ರೆಸ್ ಒಟ್ಟಾಗಿ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ರೆಡಿಯಾಗಿ ಅನೌನ್ಸ್ ಮಾಡಿಬಿಟ್ರು. ಆದರೂ ರಾಜ್ಯಪಾಲರು ಯಡಿಯೂರಪ್ಪನವರಿಗೆ ಕರೆದ್ರು, ನೋಡಿ ನೀವು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದೀರಿ, ನೀವು ಸರ್ಕಾರ ರಚನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ ಅಂತಲೇ ಅವಕಾಶ ಕೊಟ್ಟರು. ಯಡಿಯೂರಪ್ಪನವ್ರು ಬಂದರು ಅಸೆಂಬ್ಲಿಗೆ, ಪ್ರಯತ್ನ ಮಾಡಿದ್ರು. ಆದರೆ ಅವರಿಗೆ ಆ 9 ಶಾಸಕರನ್ನ ಒಟ್ಟಾಕೊಳ್ಳಿಕ್ಕೆ ಆಗಲಿಲ್ಲ. ಹೀಗಾಗಿ ಅವರು ಅಸೆಂಬ್ಲಿಯಲ್ಲಿ ಭಾಷಣ ಮಾಡಿ ಹೋಗಿ ರಾಜೀನಾಮೆ ಕೊಟ್ಟರು. ಪ್ರಮಾಣವಚನ ಸ್ವೀಕಾರ ಮಾಡಿಬಿಟ್ಟಿದ್ರು, ಹೇಳ್ತೀನಿ ಕೇಳಿ. 3 ದಿನ ಮುಖ್ಯಮಂತ್ರಿ ಆಗಿದ್ದರು. ಆಮೇಲೆ ರಾಜೀನಾಮೆ ಕೊಟ್ಟರು. ಅದಾದ ನಂತರ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಸು JDS ಸರ್ಕಾರ ರಚನೆ ಮಾಡಿದ್ದು ಇತಿಹಾಸ. ಇದು ಒಂದೇ ಅಲ್ಲ, ಈ ಹಿಂದೆ ಸಾಕಷ್ಟು ಉದಾಹರಣೆಗಳಿದೆ. ಮಹಾರಾಷ್ಟ್ರದಲ್ಲೂ ಕೂಡ ದೇವೇಂದ್ರ ಫಡ್ನವೀಸ್ ನೇತೃತ್ವದ BJPಗೆ ಇದೇ ರೀತಿ ಅವಕಾಶವನ್ನು ಕೊಟ್ಟಿದ್ರು. 288 ಸದಸ್ಯ ಬಲದ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ BJPಗೆ ಬಹುಮತ ಬಂದಿರಲಿಲ್ಲ. ಆದರೆ ಆ ಪ್ರಯತ್ನವನ್ನು ದೇವೇಂದ್ರ ಫಡ್ನವೀಸ್ ಮಾಡಿದ್ರು. ಅಜಿತ್ ಪವಾರ್ ಜೊತೆ ಸೇರಿ ಪ್ರಮಾಣವಚನ ಬೆಳಬೆಳಗ್ಗೆ ತಗೊಂಡ್ರು. ಆದರೆ ಅದನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ, ಅಜಿತ್ ಪವಾರ್ ಕೈ ಕೊಟ್ಟು ಹೋದ್ರು. ಸೊ ಇವೆಲ್ಲ ಆಗಿದೆ. ನೀವು ಲೋಕಸಭೆಯಲ್ಲಿ ತೆಗೆದುಕೊಂಡ್ರು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅವ್ರಿಗೆ ಬಹುಮತ ಇರಲಿಲ್ಲ, ಆದರೂ ಅವಕಾಶ ಕೊಟ್ಟರು. ಅವರು ಕೂಡ ಹೋಗಿ ರಾಜೀನಾಮೆ ಕೊಟ್ಟರು. ಹಾಗೆ PV ನರಸಿಂಹರಾವ್ ಅವರಿಗೂ ಕೂಡ ಅವಕಾಶ ಕೊಟ್ಟಿದ್ರು. ಅವರು ಹೇಗೋ ಒಟ್ಟು ಹಾಕಿದ್ರು ಲೋಕಸಭಾ ಸದಸ್ಯರನ್ನು. ಅಂದರೆ ಒಂದು ಅವಕಾಶವನ್ನು ದೊಡ್ಡ ಪಕ್ಷವಾಗಿ ಹೊರಹೊಮ್ಮದವರಿಗೆ ಕೊಡಲೇಬೇಕಾಗುತ್ತೆ ರಾಜ್ಯಪಾಲರು. ಅದು ಸಂಪ್ರದಾಯ. ಇಲ್ಲಪ್ಪ ನನಗೆ ಕನ್ವಿನ್ಸ್ ಆಗಿಲ್ಲ ಅಂಥೇಳಿ ರಾಜ್ಯಪಾಲರು ಹೇಳಬಾರ್ದು ಅಂತೇನಿಲ್ಲ, ಹೇಳಬಹುದು. ಆದರೆ ಸಂಪ್ರದಾಯ ಈ ರೀತಿ ನಡ್ಕೊಂಡು ಬಂದಿದೆ. ಒಂದು ವೇಳೆ ಇವರು ಹಿಂಗೆ ಮಾಡ್ಕೊಂಡು ಹೋದರೆ ಯಾರಿಗೂ ಬಹುಮತ ಇಲ್ಲ. ಅಲ್ಲಿ ಯಾರಿಗಿದೆ ಬಹುಮತ? ದೊಡ್ಡ ಪಕ್ಷ ಆದವರಿಗೆ ನ್ಯಾಚುರಲಿ ಒಂದು ಅವಕಾಶ ಕೊಡಬೇಕಿತ್ತು, ಅದನ್ನು ಯಾಕೆ ಡಿನೇ ಮಾಡಿದ್ರು? ಮತ್ತು ನೋಡಿ, ಇವತ್ತು ರಾಜ್ಯಪಾಲರು ಕೇರಳಕ್ಕೆ ಹೋಗಿದ್ದಾರೆ. ಅವರು ಕೇರಳದ ರಾಜ್ಯಪಾಲರು ಜೊತೆಗೆ ತಮಿಳುನಾಡಿನ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ. ಸೊ ಅವ್ರಿನ್ನು ಬರಬೇಕು 2 ದಿನ. ಅಲ್ಲಿ ಹೊಸ ಮುಖ್ಯಮಂತ್ರಿಯ ಪ್ರಮಾಣ ವಚನ, ಅಲ್ಲಿ ಸರ್ಕಾರ ರಚನೆ, ಆ ಪ್ರಕ್ರಿಯೆ ಮುಗಿಸಿ ಇಲ್ಲಿಗೆ ಬರಬೇಕು. ಅಲ್ಲಿ ತನಕ ಇಲ್ಲಿ ಡಿಲೇ ಟ್ಯಾಕ್ಟಿಕ್ಕು. ಇದರ ನಡುವೆಯಲ್ಲಿ ಕುದುರೆ ವ್ಯಾಪಾರ ಆಗುತ್ತೆ. ಹೇಗೆ ಅವಕಾಶಗಳಾಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬಹುಶಃ ನನಗನ್ಸುತ್ತೆ, ಅಂದರೆ ಒಂದು ಜನರ ಅಭಿಪ್ರಾಯದ ವಿರುದ್ಧ ನಡೆಗಳಿವೆಲ್ಲವೂ ಕೂಡ ಜನರ ಅಭಿಪ್ರಾಯದ ಪರವಾಗಿರಬೇಕು. ಪ್ರಜಾಪ್ರಭುತ್ವ ಅಂದರೆ ಅದೇ. ಅದನ್ನು ಮೀರಿ ಹೋದಾಗ ಇಂತಹ ಬೆಳವಣಿಗೆಗಳಾಗುತ್ತೆ. ಸೊ ಇದೇ ಕಾರಣಕ್ಕಾಗಿ ತಮಿಳುನಾಡಿನ ರಾಜಕಾರಣ ಕುತೂಹಲವನ್ನು ಕೆರಳಿಸಿದೆ. ನೋಡಿ, DMK AIDMK ಒಟ್ಟಾದರೆ ಹೇಗೆ, ಆ ನಂಬರ್ಸ್ ಕೂಡ ನಾನು ಹೇಳ್ಬಿಡ್ತೀನಿ. ಅವ್ರ ಪ್ಲಾನ್ ಯಾವ ರೀತಿ ಇದೆ ಅಂತ ಹೇಳ್ತೀನಿ. ನೋಡಿ AIDMK ಈ ಬಾರಿ ಗೆದ್ದಿರುವಂಥದ್ದು 47 ಕ್ಷೇತ್ರಗಳಲ್ಲಿ. ಅವರು ಅಲಯನ್ಸ್ ಪಾರ್ಟ್ನರ್ಸ್ ಯಾರ್ಯಾರಪ್ಪ ಅಂದರೆ BJP, PMK ಮತ್ತು AMMK. BJP ಗೆದ್ದಿರೋದು 1, PMK ಗೆದ್ದಿರೋದು 4 ಮತ್ತು AMMK ಗೆದ್ದಿರೋದು 1. ಒಟ್ಟು 53 ಯಾವುದು AIDMK ಅಲಯನ್ಸು. ಇನ್ನು DMK ಅಲಯನ್ಸ್ ಅವರು SPA ಅಂತ ಮಾಡ್ಕೊಂಡಿದ್ದಾರೆ. DMK ಗೆದ್ದಿರೋದು 59 ಸ್ಥಾನಗಳಲ್ಲಿ. CPI 2ರಲ್ಲಿ ಗೆದ್ದಿದೆ, CPM 2ರಲ್ಲಿ ಗೆದ್ದಿದೆ, VCK 2ರಲ್ಲಿ ಗೆದ್ದಿದೆ, DMDK 1ರಲ್ಲಿ ಗೆದ್ದಿದೆ ಹಾಗೂ ಮುಸ್ಲಿಂ ಲೀಗ್ 2ರಲ್ಲಿ ಗೆದ್ದಿದೆ. ಸೊ DMK ಅಲಯನ್ಸ್ ಎಲ್ಲ ಸೇರಿದ್ರೆ 68. ಸೊ 68 + 53 ಸೇರಿದ್ರೆ 121. ಸೊ ನಾವು ಅಲಯನ್ಸ್ ಎಲ್ಲ ಒಗ್ಗೂಡಿದ್ರೆ ನಮ್ಮ ಬಳಿ ಬಹುಮತ ಇದೆ ಅಂತ ಹೇಳಿ ಅವ್ರು ಕ್ಲೈಮ್ ಮಾಡಿಬಿಟ್ಟು ಸರ್ಕಾರ ರಚನೆಗೆ ಹಕ್ಕು ಮಂಡಿಸ್ಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಏನಾದರೂ ಆಗ್ಬೋದು. ನಾನು ಹೇಳ್ತೀನಿ ಕೇಳಿ, ರಾಜಕಾರಣದಲ್ಲಿ ಹಿಂಗೆ ಅಂತ ಇರಲ್ಲ. ಎನಿಥಿಂಗ್ ಮೇ ಹ್ಯಾಪನ್. ಎಷ್ಟೋ ಬಾರಿ ಆಗಿದೆ. ಜನರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಸರ್ಕಾರ ರಚನೆ ಆದಂಥ ಉದಾಹರಣೆಗಳು ಹಲವು ಇವೆ. ನಾನು ಹೇಳಿದ್ನಲ್ಲ, 2018ರಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು BJP, ಸರ್ಕಾರ ರಚನೆ ಮಾಡಿದ್ದು, ಮುಖ್ಯಮಂತ್ರಿ ಆಗಿದ್ದು ಯಾರು? ಕುಮಾರಸ್ವಾಮಿ ಅವರು. JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬಂದಿದ್ದು. ಆಗಬಾರ್ದು ಅಂತ ಏನಿಲ್ಲ, ಏನು ಬೇಕಾದರೂ ಆಗ್ಬೋದು. ಅದಕ್ಕೆ ರಾಜಕಾರಣ ಅನ್ನೋದಿದ್ದನ್ನು ಇಲ್ಲಿ 2+2 4 ಅಲ್ಲ, 5 ಆಗ್ಬೋದು, 3 ಆಗ್ಬೋದು. ಅಂಥದ್ದೇ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗ ವಿಜಯ್ಗೆ ಚಾನ್ಸ್ ಇರುವಂಥದ್ದನ್ನ ಹೇಳಿದ್ನಲ್ಲ, ಇವ್ರನ್ನೆಲ್ಲ ಮುಸ್ಲಿಂ ಲೀಗು, CPI, CPM, VCK ಅಥವಾ PMK ಇಂಥವ್ರನ್ನೆಲ್ಲ ಒಟ್ಟು ಮಾಡ್ಕೊಂಡು ಸರ್ಕಾರ ಮಾಡಬೇಕಾಗುತ್ತೆ. ಅವರೆಲ್ಲ ಕೊಟ್ಟರಾಗುತ್ತೆ. ಮತ್ತು ಒಂದೊಂದು ಸ್ಥಾನಗಳನ್ನ ಗೆದ್ದಿರೋರು ಇದ್ದಾರೆ ಇಂಡಿಪೆಂಡೆಂಟ್ ಆಗಿ ಕೆಲವರೆಲ್ಲ. ಅದರಲ್ಲಿ ನಾನು ಹೇಳ್ತೀನಿ ಕೇಳಿ, AMMK ಅಂತಲೇ ಅವರು ಒಂದು ಸ್ಥಾನ ಗೆದ್ದಿದ್ದಾರೆ, DMDK 1 ಸ್ಥಾನ ಗೆದ್ದಿದ್ದಾರೆ. ಸೊ ಇಂಥವ್ರೆಲ್ಲ ಇದ್ದಾರೆ, ಅವ್ರನ್ನೂ ಕೂಡ ಅಪ್ರೋಚ್ ಮಾಡಿದ್ದಾರೆ ಈಗಾಗಲೇ. ಸೊ ಇವತ್ತು ಒಂದು ಚಿತ್ರಣ ಸಿಗುವಂಥ ಸಾಧ್ಯತೆ ಇದೆ. ಬಟ್ DMK ಹಾಗೂ AIDMK ಯಾವ ಲೆವೆಲ್ವರೆಗೂ ಹೋಗ್ತವೆ ಸರ್ಕಾರ ರಚನೆ ಮಾಡುವ ನಿಟ್ಟಿನಲ್ಲಿ? DMK ಇನ್ಫ್ಯಾಕ್ಟ್ ಕೆಲವು ಸೋರ್ಸಸ್ ಅದನ್ನು ಡಿನೇ ಮಾಡ್ತಾ ಇದ್ದಾರೆ.
ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಬಟ್ ತಮಿಳುನಾಡಿನ ರಾಜಕಾರಣದ ಇತಿಹಾಸದಲ್ಲಿ ಎಂದೂ ನಡೆಯದಂತಹ ಒಂದು ಬೆಳವಣಿಗೆಗೆ ಈಗ ಇವತ್ತಿನ ರಾಜಕಾರಣ ಸಾಕ್ಷಿ ಆಗ್ತಾ ಇದೆ. ಒಂದು ವೇಳೆ DMK ಹಾಗೂ AIADMK ಒಟ್ಟಾದರೆ, ಮೂರೂ ಬಿಟ್ಟು ನಿಂತರೆ, ಅಧಿಕಾರಕ್ಕೆ ಏರಬೇಕು ಅನ್ನುವ ಕಾರಣಕ್ಕಾಗಿ, ವಿಜಯ್ ಅವ್ರನ್ನ ಅಧಿಕಾರದಿಂದ ದೂರ ಇಡಬೇಕು ಅನ್ನುವ ಕಾರಣಕ್ಕಾಗಿ ಒಟ್ಟಾಗಿ ಸರ್ಕಾರ ರಚನೆ ಮಾಡಿದರೆ ಏನು ಹೇಳ್ತೀರಿ? ಅದಕ್ಕೆ ಆ ನಡೆಗೆ ಏನು ಹೇಳ್ತೀರಿ? ನಾಚಿಕೆಗೇಡು ಅಂತಿರೋ, ಮೂರು ಬಿಟ್ಟವರು ಅಂತಿರೋ, ಏನು ಹೇಳ್ತೀರಿ? ಮತ್ತು ಗವರ್ನರ್ ವಿಜಯ್ ಅವರಿಗೆ ಪ್ರಮಾಣವಚನ ಸ್ವೀಕಾರ ಮಾಡಲಿಕ್ಕೆ, ಬಹುಮತವನ್ನು ಸಾಬೀತು ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕೋ ಬೇಡವೋ? ಅದು ನ್ಯಾಚುರಲ್ ಜಸ್ಟಿಸ್ ಅಲ್ವಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.